ಎಲ್ಲರಿಗೂ ನಮಸ್ಕಾರ. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದ ಮುಖ್ಯ ಆವರಣದಲ್ಲಿ ಬರತಕ್ಕಂತಹ ತೋಟಗಾರಿಕಾ ಮಹಾವಿದ್ಯಾಲಯ ಬಾಗಲಕೋಟದಲ್ಲಿ ದಿನಾಂಕ 15/7/2024 ಸೋಮವಾರ ಬೆಳಗ್ಗೆ 10:30 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಯುವಕರಿಗಾಗಿ, ಅದರಲ್ಲೂ ಕೂಡ ಪಿಯುಸಿ ಸೈನ್ಸ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯದಲ್ಲಿರತಕ್ಕಂತಹ ಪದವಿಗಳ ಬಗ್ಗೆ ಅವರಿಗೆ ಒಂದು ಮಾಹಿತಿಯನ್ನು ಒದಗಿಸಿಕೊಡುವ ಸಲುವಾಗಿ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಅಗ್ರಿ ಎಜುಕೇಷನ್ ಫೇರ್ ಅಂದರೆ ಕೃಷಿ ಸಂಬಂಧಿತ ವಿಷಯಗಳ ಬಗ್ಗೆ ಮಾಹಿತಿ ಕೊಡ್ತಕ್ಕಂತಹ ಒಂದು ವರ್ಕ್ಶಾಪ್ ಅನ್ನ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ, ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು ಪಿಯುಸಿ ಸೈನ್ಸ್ ಆದ್ಮೇಲೆ ಯಾವ ವಿಷಯದತ್ತ ತಾವು ಹೋಗ್ಬೇಕನ್ನೋ ಒಂದು ಜಿಜ್ಞಾಸೆಯಲ್ಲಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಕೇವಲ ಈ ಒಂದು ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಬಗ್ಗೆನೇ ಒಂದು ಮಾಹಿತಿ ಇರ್ತದೆ. ಕೃಷಿ ಸಂಬಂಧಿತ ವಿಷಯಗಳಾದಂತಹ ಪಶುಸಂಗೋಪನೆ, ತೋಟಗಾರಿಕೆ, ಕೃಷಿ, ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಇರತಕ್ಕಂತಹ ಪದವಿಗಳ ಬಗ್ಗೆ ಅವರಿಗೆ ಒಂದು ಅರಿವು ಮೂಡಿಸುವ ಒಂದು ಜಾಗೃತಿಯ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿರತಕ್ಕಂತಹ ಪಿಯುಸಿ 2ನೇ ವರ್ಷ ಓದ್ತಕ್ಕಂತಹ, ಅದರಲ್ಲೂ ಕೂಡ ಸೈನ್ಸ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಒಂದು ಅವೇರ್ನೆಸ್ ಕ್ಯಾಂಪ್ ಅನ್ನ ನಾವು ಮಾಡ್ತಾ ಇದೀವಿ. ಅದನ್ನ ಉದ್ಘಾಟಕರಾಗಿ ನಮ್ಮ ಬಾಗಲಕೋಟೆ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಜಾನಕಿ ಅವರು ಬರ್ತಾ ಇದ್ದಾರೆ. ಚೀಫ್ ಗೆಸ್ಟ್ ಆಗಿ, ಮುಖ್ಯ ಅತಿಥಿಗಳಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಶ್ರೀಯುತ ಶಶಿಧರ್ ಕುರೇರ್ ಅವರು ಬರ್ತಾ ಇದ್ದಾರೆ. ಒಂದು ಅಧ್ಯಕ್ಷತೆಯನ್ನ ನಮ್ಮ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂತಹ ಸರ್ಕಾರಿ ಹಾಗೂ ಪ್ರೈವೇಟ್ ಕಾಲೇಜುಗಳಿಂದ ಸುಮಾರು 500ರಿಂದ 600 ವಿದ್ಯಾರ್ಥಿಗಳನ್ನ ನಾವು ಇಲ್ಲಿ ಕರ್ಕೊಂಡು ಬಂದು ಅವರಿಗೆ ಈ ಒಂದು ಕೃಷಿ ಸಂಬಂಧಿತ ವಿಷಯಗಳ ಬಗ್ಗೆ, ಅದನ್ನ ಯಾವ ರೀತಿ ನಾವು ಶಿಕ್ಷಣವನ್ನ ಮಾಡಬೇಕು, ಅದಕ್ಕೆ ಅರ್ಹತೆ ಏನಿದ್ದಾವೆ, ಯಾವ ರೀತಿ ನಾವು ಅರ್ಜಿಯನ್ನು ಹಾಕಬೇಕು, ಮತ್ತೆ ಅದನ್ನ ಓದಿದಾಗ ಮುಂದೆ ಅವರಿಗೆ ಏನು ಸ್ಕೋಪ್ ಇದೆ, ಈ ಒಂದು ಎಲ್ಲ ಮಾಹಿತಿಗಳನ್ನ ನಾವು ತಿಳಿಸಿಕೊಡುವ ಸಲುವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದಲ್ಲದೆ ಒಂದು ವಸ್ತು ಪ್ರದರ್ಶನ ಕೂಡ ಈ ಕೃಷಿ ಸಂಬಂಧಿತ ಅಥವಾ ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ವಿವಿಧ ವಿಭಾಗಗಳಾದಂತಹ ಪುಷ್ಪ ಕೃಷಿ, ಹಣ್ಣು ವಿಜ್ಞಾನ, ತರಕಾರಿ ವಿಜ್ಞಾನ, ಕೊಯ್ಲೋತ್ತರ ತಂತ್ರಜ್ಞಾನ, ಬೇರೆ ಬೇರೆ ಒಂದು ವಿಭಾಗಗಳಿಂದ ಎಲ್ಲ ಒಂದು ಪ್ರಾದೇಶಿಕೆಗಳನ್ನ ಎಕ್ಸಿಬಿಷನ್ ಕೂಡ ನಾವು ಮಾಡ್ತಾ ಇದ್ವಿ. ಅದಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ಕೆಲವೊಂದು ರೈತರು ಕೂಡ ಬರ್ತಾ ಇದ್ದಾರೆ, ಎಫ್ಇಒದವರು ಕೂಡ ಬರ್ತಾ ಇದ್ದಾರೆ. ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತ ಇದಾವೆ. ನಮ್ಮ ಒಂದು ಬಾಗಲಕೋಟೆ ವಿಶ್ವವಿದ್ಯಾಲಯದಿಂದ ಪ್ರಾರಂಭಿಸಿದಂತಹ ಎಫ್ಇಒಗಳ ರೈತರು ಬರ್ತಾ ಇದ್ದಾರೆ. ಅದಲ್ಲದೆ ಬೇರೆ ಇನ್ನಿತರ ಪಾಲಕರು ಕೂಡ ಇದಕ್ಕೆ ಒಂದು ಭಾಗವಹಿಸಿ ತಮ್ಮ ಮಕ್ಕಳಿಗೆ ಈ ಕೃಷಿ ಸಂಬಂಧಿತ ವಿಷಯಗಳಲ್ಲಿ ಯಾವ ರೀತಿ ನಾವು ಅಧ್ಯಯನ ಮಾಡಿ ಮುಂದೆ ಅವರಿಗೆ ಅವಕಾಶಗಳು ಏನಿದಾವೆ ಅನ್ನೋದನ್ನ ತಿಳಿಸಿಕೊಡ್ಲಿಕ್ಕೆ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ತಾವೆಲ್ಲರೂ ಕೂಡ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆಯಬೇಕಾಗಿ ವಿನಂತಿ. ಧನ್ಯವಾದಗಳು. ಎಲ್ಲರಿಗೂ ವಂದನೆಗಳು. ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟವು ಈ ಸೋಮವಾರ 15/7/2024 ಕೃಷಿ ಶಿಕ್ಷಣ ಮೇಳ ಅಂತ ಹಮ್ಮಿಕೊಂಡಿದ್ದೇವೆ. ಕೃಷಿ ಶಿಕ್ಷಣ ಮೇಳ ಇದು ಯಾವ ಯೋಜನೆಯಲ್ಲಿ ಅಂದರೆ, ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿಂದ ಒಂದು ಬಿಡುಗಡೆಯಾದಂತಹ ಒಂದು NAHP IDP ಪ್ರಾಜೆಕ್ಟ್ ಇಂದ ನಾವು ಈ ಕೃಷಿ ಶಿಕ್ಷಣ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಈ ಕೃಷಿ ಶಿಕ್ಷಣ ಮೇಳದ ಉದ್ದೇಶವೇನು ಏನೆಂದರೆ, ಈ ಕೃಷಿ ಶಿಕ್ಷಣದ ಬಗ್ಗೆ ನಮ್ಮ ಪಿಯುಸಿ ಸೆಕೆಂಡ್ ಇಯರ್ ವಿಜ್ಞಾನವನ್ನು ಓದುವಂತಹ ವಿದ್ಯಾರ್ಥಿಗಳಿಗೆ ಕೃಷಿ ಶಿಕ್ಷಣ ಮತ್ತು ತೋಟಗಾರಿಕೆ ಶಿಕ್ಷಣ ಮತ್ತು ಪಶುಸಂಗೋಪನೆ, ಈ ಎಲ್ಲ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಯಾವ ಮಾಹಿತಿ ಅಂದರೆ ಯಾವ ಇದ್ರದ್ದು ಸಬ್ಜೆಕ್ಟ್ ಅನ್ನು ತಗೊಂಡು ಅವರು ಪಿಯುಸಿ ಆದ ನಂತರ ಕೃಷಿ ಶಿಕ್ಷಣವನ್ನು ಪೂರೈಸಬೇಕಂತ ಒಂದು ಈ ಮೇಳದ ಉದ್ದೇಶವಾಗಿದೆ. ಈ ಮೇಳದಲ್ಲಿ ನಾವು ಕೃಷಿಗೆ ಮತ್ತು ತೋಟಗಾರಿಕೆ ಮತ್ತು ಪಶುಸಂಗೋಪನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ಕೊಡುವುದರ ಜೊತೆಗೆ ಕೃಷಿ ವಸ್ತು ಪ್ರದರ್ಶನವನ್ನು, ಒಂದು ತೋಟಗಾರಿಕೆ ಬೆಳೆಗಳ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಈ ವಸ್ತು ಪ್ರದರ್ಶನದಲ್ಲಿ ಈ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಒಂದು ಎಲ್ಲ ಮಹಾವಿದ್ಯಾಲಯಗಳು ಅಂದರೆ ವಿಜ್ಞಾನ ಮಹಾವಿದ್ಯಾಲಯಗಳಿಂದ ನಾವು ವಿದ್ಯಾರ್ಥಿಗಳನ್ನು ಕರೆದಿದ್ದೇವೆ. ಈ ಮೇಳದಲ್ಲಿ, ಕೃಷಿ ಶಿಕ್ಷಣ ಮೇಳದಲ್ಲಿ, ಕೃಷಿ ಮತ್ತು ತೋಟಗಾರಿಕೆ ಶಿಕ್ಷಣ ಮೇಳದಲ್ಲಿ ವಾಗ್ದೇವಿ ಕಾಲೇಜಿಂದ ಬರ್ತಾ ಇದ್ದಾರೆ. ವಾಗ್ದೇವಿ ಕಾಲೇಜಿಂದ 100 ವಿದ್ಯಾರ್ಥಿಗಳು ಮತ್ತು ಪ್ರಾರ್ಥನಾ ಕಾಲೇಜಿಂದ 50 ವಿದ್ಯಾರ್ಥಿಗಳು, ಬಸವೇಶ್ವರ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದಿಂದ 100 ವಿದ್ಯಾರ್ಥಿಗಳು, ಸರ್ಕಾರಿ ವಿಜ್ಞಾನ ಮಹಾವಿದ್ಯಾಲಯಗಳು
100ರಿಂದ 200 ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಮತ್ತು ಈ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಅವರಿಗೆ ಒಂದು ಕೃಷಿ ಶಿಕ್ಷಣ ಬಗ್ಗೆ ಅಥವಾ ತೋಟಗಾರಿಕೆ ಶಿಕ್ಷಣದ ಬಗ್ಗೆ ಒಂದು ಅನುಭವ ಕೊಡೋದ್ರ ಜೊತೆಗೆ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರೋಗ್ರಾಮ್ದ ಉದ್ದೇಶ ಏನಾಗಿದೆ ಅಂತಂದ್ರೆ ಕೃಷಿ ಶಿಕ್ಷಣದ ಬಗ್ಗೆ ಮಾಹಿತಿ ಕೊಡೋದು. ಇದರಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಭಾಗವಹಿಸ್ತಾರೆ ಮತ್ತು ಮುಖ್ಯ ಕಾರ್ಯನಿರ್ವಾಹಕರು ಜಿಲ್ಲಾ ಪಂಚಾಯತ್ ಅವರು ಭಾಗವಹಿಸ್ತಾರೆ. ಮತ್ತೆ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಂತ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಈ ಒಂದು ಕೃಷಿ ಶಿಕ್ಷಣ ಮೇಳದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಮತ್ತು ಈ ಕೃಷಿ ಶಿಕ್ಷಣ ಮೇಳದಲ್ಲಿ ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯದಿಂದ ಒಂದು ಪರಿಣಿತಿಯಂತ ಹೊಡೆದಂತ ಎಲ್ಲ ಪ್ರಾಧ್ಯಾಪಕರು ಕೃಷಿ ಶಿಕ್ಷಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ತಾವೆಲ್ಲರೂ ಈ ಕೃಷಿ ಶಿಕ್ಷಣದ ಮೇಳದಲ್ಲಿ ಭಾಗವಹಿಸಿ ಇದನ್ನ ಯಶಸ್ವಿಗೊಳಿಸಬೇಕಂತ ನಾವು ವಿನಂತಿ ಮಾಡ್ಕೊಳ್ತೇನೆ. ಮತ್ತು ಹೆಚ್ಚಿನ ಮಾಹಿತಿ ಬೇಕಾದರೆ ನಾನು ಡಾಕ್ಟರ್ ಐ ಬಿ ಬಿರಾದಾರ್ ಪ್ರಾಧ್ಯಾಪಕರು ತೋಟಗಾರಿಕೆ ಮಹಾವಿದ್ಯಾಲಯ ಬಾಗಲಕೋಟ್ ಇವರನ್ನ ಸಂಪರ್ಕಿಸಬೇಕಂತ ಕೇಳ್ಕೊತೇನೆ. ನಮ್ದು ಮೊಬೈಲ್ ನಂಬರು 9448156605. ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದರೆ ನೀವು ನಿಮಗೆ ವಿವರವಾದ ಮಾಹಿತಿಯನ್ನು ಈ ವಸ್ತು ಪ್ರದರ್ಶನದ ಬಗ್ಗೆ ಮತ್ತು ಈ ಮೇಳದ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಬೇಕಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ.